ಹ್ಞೂ ಆತಿರು ಗುಂಡ ಹೋಗೋಣ. ಅಮ್ಮ ಬರ್ಲ ನಾವು 2 ಕಾಯಿ ಹಣ್ಣು ಎಲ್ಲ ತಗೊಂಡಿವಿ. ಉದ್ದಿನ ಕಡ್ಡಿ ಅಲ್ಲಿ ಅಂಗಡ್ಯಾಗ ತಗೋಬೇಕು. ಅಲ್ಲಿ ಅಂಗಡ್ಯಾಗ ತಗೊಂಡ್ ಹೋಗಪ್ಪ. ಇಲ್ಲಿ ಮನ್ಯಾಗೂ ಸ್ವಲ್ಪ ಇದಾವೆ. ಮತ್ತೆ ಎಲ್ಲಿದು ಅಲ್ಲಿ 10 ರೂಪಾಯಿದು ಪಾಕೆಟ್ ಸಿಗ್ತಾವ ನೋಡ ಅಲ್ಲಿ ಸಿನಪ್ಪ ಅಂಗಡಿದಾಗ. ಹಂಗ ತಗೊಂಡ್ ಹೋಗ್ರಿ. ಆತ ತಗೋರಿ. ನಾವು ಮತ್ತೆ ಇಲ್ಲಿ ಚಂದ್ರನ್ ನೋಡ್ತೀವಿ, ನೀವು ದೇವಸ್ಥಾನಕ್ಕೆ ಹೋಗಿ ಬರ್ರಿ. ಹ್ಞೂ ಆಯ್ತಮ್ಮ. ನೋಡ್ರಿ ನಾವ್ ಅಲ್ಲಿ ದೇವಸ್ಥಾನದಾಗ ನೋಡ್ತೀವಿ. ಗಂಗಾ ಬರ್ಲ ನಾವು. ಆಯ್ತ್ರಿ, ಹೋಗಿ ಬರ್ರಿ. ಆಯ್ತು ತಗೋ ಹೋಗ್ರಿ. ಹೊತ್ತಾಕೈತ್ ಮತ್ತೆ ಕತ್ಲಾಗೋ ಮೊದ್ಲ ಬರ್ರಿ ಮನೆಗೆ. ನಿಮ್ಮ ಅಪ್ಪಾಜಿನೂ ಅಲ್ಲ ಸೀನಪ್ಪ ಅಂಗಡಿ ಹತ್ರ ಇರ್ಬೇಕಾ? ಹತ್ತಿಸ್ಕೊಂಡು ಹೋಗಿ. ಏನು ಹಬ್ಬ ದಿನ ಯಾವ ದೇವಸ್ಥಾನಕ್ಕೆ ಹೋಗೋದು ಗೊತ್ತಿಲ್ಲ ಏನಿಲ್ಲ. ಕರ್ಕೊಂಡು ಹೋಗಿ. ಹ್ಞೂ ಆತ್ ತಗೋ ಅಮ್ಮ. ಬಂದ್ರೆ ಕರ್ಕೊಂಡು ಹೋಗ್ತೀನಿ. ಪುಟ್ಟಿ ಗುಂಡ ಕುತ್ಕೊಂಡ್ರಿ? ಅಪ್ಪ ಕುತ್ಕೊಂಡಿನಿ, ನಡಿ ಹೋಗೋಣ. ನಾನು ಕುತ್ಕೊಂಡಿಲ್ಲಪ್ಪ, ನಿಂತ್ಕೊಂಡಿನಿ. ನಿಮ್ಮ ಅಪ್ಪಾಜಿ ಹೇಳಿದ್ದೆ ಗಟ್ಟಿಗೆ ಹಿಡ್ಕೊಂಡು ಕುತ್ಕೊಳ್ರಿ ಅಂತ ಹೇಳಿದ್ದೆ. ನೀನು ಮತ್ತೆ ನಿಂತ್ಕೊಂಡಿದ್ದೆ. ಸ್ಕೂಟಿ ಅಲ್ಲಿ ಹ್ಯಾಂಡಲ್ ಹಿಡ್ಕೊ. ಮತ್ತೆ ಆ ಕಡೆ ಬೇಕಾ ಕಡೆಗೆ ಹಿಡಿಯಕ್ಕೆ ಹೋಗ್ಬೇಡಪ್ಪಯ್ಯ. ಅದೇನು ಒಂಚೂರು ಹಿಡಿದ್ರೆ ಹಂಗ ಬರ್ರ ಅಂತ ಹೋಗ್ಬಿಡ್ತೈತೆ. ರಾಜು ಅವನಿಗೇನು ಮುಟ್ಟಾಕದು ಕೊಡ್ಬೇಡ ನೀನು. ಇಲ್ಲಾಂದ್ರೆ ಕೈ ಅಲ್ಲಿ ಕೆಳಗೆ ಇವು ಹ್ಯಾಂಡಲ್ ಕೆಳಗೆ ಇದು ಐತೆ ನೋಡು, ಅಲ್ಲಿ ಹಿಡಿಯಕ್ಕೆ ಹೇಳವನಿಗೆ. ಹುಷಾರಪ್ಪಯ್ಯ. ಮತ್ತೆ ಹುಡುಗರು ಸುಮ್ಮನೆ ಇರೋದಿಲ್ಲ ಏನಿಲ್ಲ. ಅದಕ್ಕೆ ಹಿಂದಾಗ ಅಡ್ಸೆ ಕುಂದ್ರಿಸ್ಕೊಂಡು ಹೋಗಂತ ಹೇಳಿನಿ ನಾನು. ಇರ್ಲಿ ಬಿಡಮ್ಮ, ನಿಂತ್ಕೊಂಡಿದ್ದಾನ ಅವನೇ. ಆತಾತ ಬರ್ತೀವಿ ನಾವು. ಮತ್ತೆ ಹೊತ್ತಾಕೈತೆ. ಪುಟ್ಟಿ ಗುಂಡ ರೆಡಿ ಇದೀರಿ? ರೆಡಿ ಇದೀವಿ. ಅಪ್ಪ ಒಂದ ಮಿನಿಟ್ ಇರು. ಕಣ್ಣಾಗ ಧೂಳ್ ಬಿಟ್ಟೆ, ಚಸ್ಮಾ ಹಾಕೋತೀನಿ. ಅಮ್ಮ ಅಜ್ಜಿ ಬಾಯ್ ಬಾಯ್. ಓಕೆನಾ? ಕಿಕ್ ಕಿಕ್ ಸಾವಕಾಶ ಹೋಗಪ್ಪಯ್ಯ. ಹ್ಞೂ ಆತಮ್ಮ. ನಡೆಯವ. ಇವರು ಹೋದ್ರೆ ದೇವಸ್ಥಾನದಿಂದ ಬರೋದ್ಲೆ ಹೊತ್ತಾಕೈತ ಏನ. ನಾವು ಹೋಗಿ ಅಲ್ಲಿ ಊರ್ ಮುಂದೆ ಚಂದ್ರನ್ ನೋಡ್ಕೊಂಡು ನಡ್ರಿ. ಚಂದ್ರನ್ ನೋಡಿ ಬಂದೆ ಕಾಯಿ ಒಳಗೆ ಪೂಜೆ ಮಾಡಿದ್ರೆ ಆಕೈತಿ. ಇಲ್ಲೆಲ್ಲ ಗಿಡ ಮರನೇ ಇದಾವೆ, ಇಲ್ಲೆಲ್ಲಿ ಕಾಣೋದಿಲ್ಲ. ಅಲ್ಲ ಹೋಗ್ಬೇಕು ಒಂದು ಸ್ವಲ್ಪ ಮಾಳ ಜಾಗಕ್ಕೆ. ಏನು ಅವಸರ ಮಾಡತ್ತಾನವ ನಿನ್ನ ಮಗ. ಮಾತಾಡಕ್ಕೆ ಕೊಡತ್ತಿಲ್ಲ ನೋಡು ರಪ್ಪಂತಾಗ. ನಾನು ಮತ್ತೆ ಇನ್ನೇನು ಹೋಗ್ತಾನೆ. ನಾವು ಆಕಳ ತರೋದೇನು ಬೇಡ ಇಲ್ಲ ಕೇಳೋಣಂತೆ ಮಾತಾಡತ್ತಿದ್ವಿ. ತರೋದ ಬೇಡ, ಏನು ದುಡ್ಡು ಕೊಟ್ಟು ಹೋದ್ರೆ ಆಮೇಲೆ ತೊಗೊಂಡು ಬರೋಣ ಅಂತ. ಏನು ಮಾತಾಡಕ್ಕೆ ಕೊಡತ್ತಿಲ್ಲ ನೋಡವ. ದೇವಸ್ಥಾನಕ್ಕೆ ಹೋಗೋಣ ಅಂದಿದ್ದಿ. ನಡಿಯಪ್ಪ ಹೋಗೋಣ ನಡಿಯಪ್ಪ. ಎಬ್ಸ ಬಿಟ್ಟಾಗ ಗಾಡಿ ಚಾಲು ಮಾಡಕ್ಕೆ ಹೇಳಿ ಹೋಗಿ ಓಡೋಡೋಗಿ 1-2 ಕಾಯಿ ಹಣ್ಣು ಎಣ್ಣೆ ಎಲ್ಲ ತಂದು ಕೊಟ್ಟನವ. ಕವರ್ನಾಗ ಹಾಕ್ಬಿಟ್ಟು ಡಿಕ್ಯಾಗ ಹಾಕಿದ್ರೆ ಈಗ ಅಲ್ಲಿ ಉದ್ದಿನ ಕಡ್ಡಿ ಅಂಗಡಿಯಾಗ ತಗೋ ಅಂತ ಹೇಳಿದೀನಿ. ಆತತ್ ನಡಿಯವ. ಈಗ ಸುಶೀಲಾ ಬಂದಂಗೆ ಅದ್ಲೆ. ಬೇಡವ ಬಾ. ಏನವ ಭಾರಿ ಮಿಂಚಾತೀನಿ ನೀನು. ಎಲ್ಲಿದಕ್ಕ ಮಿಂಚಿಂಗ್, ಮನೆ ಕೆಲಸ ಹೋಳಿಗೆ ಅವು ಇವು ಅಂತ ರೆಡಿ ಆಗಕ್ಕ ಆಗಿದ್ದಿಲ್ಲ. ಅದಕ್ಕೆ ಇವತ್ತು ಎಷ್ಟೊತ್ತಾದ್ರೆ ಹಾಕಿರ್ಲಿ. ಇನ್ನೇನು ಅಡುಗೆ ಅದು ಎಲ್ಲ ಆಗೈತೆ. ಚಂದ್ರನ್ ನೋಡೋ ದಿನ ಆದ್ರೆ ಚಂದಾಗ ಒಂದು ಸ್ವಲ್ಪ ಬಳೆ ತಲೆ ಬಚ್ಕೊಂಡು ಹೂವಾಗಿವ ಮುಡ್ಕೊಂಡು ಈ ಕಡೆಗೆ ರೆಡಿಯಾಗಿ ಬಂದು ನೋಡಿ. ಮತ್ತೇನಕ್ಕ ಚಂದ್ರನ್ ನೋಡಿದ್ರಿ? ಗಂಗಾ ಚಂದ್ರನ್ ನೋಡಿದ್ರಿ? ಇನ್ನೂ ಇಲ್ಲಕ್ಕ, ನೀವು ನೋಡಿದ್ರಿ? ನಾನು ಎಲ್ಲಿ ಇನ್ನೂ ನೋಡಿಲ್ಲ ನೋಡ. ಅದಕ್ಕೆ ಈ ಕಡೆಗೆ ಬಂದು ನಿಮ್ಮ ಮನೆ ತಾಗೆ. ನಾವು ಇನ್ನೂ ನೋಡಿಲ್ಲವ. ಈಗ ಪುಟ್ಟಿ ಗುಂಡ ರಾಜು ಅವ್ರಿಗೆ ದೇವಸ್ಥಾನಕ್ಕೆ ಕಳಿಸಿ ಆ ಕಡೆಗೆ ಬರೋಣ ಅಂತಿದ್ವಿ. ಅಷ್ಟ್ರಾಗಿ ನೀನು ಬಂದಿ ನೋಡಿ. ಇನ್ನೇನು ಅಡಿಗೆ ಎಲ್ಲ ಆಗೈತೆ. ಏನು ಕೆಲಸ ಈಗ ಚಂದ್ರ ನೋಡ್ಕೋದೆ. ನಡ್ರಿ ಊರಿನೆಲ್ಲ ಹೆಣ್ಮಕ್ಳು ಸೇರಿ ಚಂದ್ರ ಹುಡ್ಕೊಂಡ್ರಿ. ಆತ್ ಬರಕ. ಬಾಗ್ಲಂಗ ಮುಂದೆ ಕೇಳ್ಕೊಂಡ್ ಬರ್ರಿ ಹೋಗೋಣ. ಸರೋಜ ರೇಖಾದು ನೋಡ್ಬೇಕು ಏನು ಮಿಂಚಾತಾರ. ಫುಲ್ ಇದ್ರ ಸೀರೆ ಬಾರ್ಡರ್ ನಾವು ಸೀರೆ ಉಟ್ಕೊಂಡಿದಾರಕ್ಕ ಅವ್ರಿ. ಹೌದೇನು? ಯಾವಾಗ್ಲೂ ಚೂಡಿದಾರ ಹಾಕೊಂಡಿರತ್ತಿದ್ಲೆ. ನಾನೇ ಹೇಳ್ತಿದ್ನಿ ಅವಳಿಗೆ. ಮತ್ತೆ ಹಬ್ದಾಗಾದ್ರು ಚಂದಾಗಿ ಸೀರೆ ಉಟ್ಕೊಳ್ಳೋ ಅಂತಂದ್ರೆ ಇವತ್ತು ಉಟ್ಕೊಂಡಿದ್ದಾಳೆ ನಾಕಿ. ನೋಡ್ತೀನಿ ತಡಿ ನೋಡ್ತೀನಿ. ಗಂಗಾ ಇಲ್ಲಾಂದ್ರೆ ನೀನು ಬಾರ್ಡರಿನ ಸೀರೆ ಐತಲ್ಲ ಅದು ಉಟ್ಕೊಂಡು ಬರ್ತೀನಿ ನೋಡಿ. ಇರ್ಲಿ ಬಿಡ್ರಿ ಅತ್ತೆ, ಇದ್ದ ಸಿಂಪಲ್ ಆಗೈತೆ. ಮತ್ತೆ ಬಾರ್ಡರಿನ ಸೀರೆ ಹಾಕೊಂಡ್ರೆ ನಡೆಯಾಕ ಬರೋದಿಲ್ರಿ ನನಗೆ. ಬಾರ್ಡರಿನ ಅಂದ್ರೆ ಅಂತವಲ್ಲ, ಸಿಂಪಲ್ ಆಗಿರೋದು ಯಾವುದು ಇಲ್ಲ. ಆ ಥರದ ಉಟ್ಕೋ ಹೋಗಿ ಚಂದ ಕನೋ. ಇದೇನು ಸಿಂಪಲ್ ಆಗಿರೋದು ಯಾವಾಗಲೂ ಹಾಕೊಳ್ಳೋದೆ. ಮತ್ತು ಅವರು ರೇಖಾ ಸರೋಜ ಅದು ಉಟ್ಕೊಂಡಿದಾರಂತೆ. ಅವ್ರ ಜೋಡಿ ನೀನು ಚಂದ ಕಂತಿ ಹೋಗಿ. ಉಟ್ಕೋ ಹೋಗಂಗ. ಗಿರಿಜಾಕ ಹೇಳೋದು ಕರೆ ಇದು. ಮತ್ತೆ ಅವರು ಉಟ್ಕೊಂಡಿದ್ದಾರೆ. ಮತ್ತೆ ಎಲ್ಲದ್ರಾಗ ನೀನು ಸಿಂಪಲ್ ಹಾಕೊಂಡ್ರೆ ಹೆಂಗೆ ಹೇಳಿ? ಹೀರೋಯಿನ್ ನೀನು ಅದ್ರಾಗ ಹೋಗೋ. ಶಾನೆ ಅದ ಇವತ್ತು ಚಂದ್ರನ್ ನೋಡೋದಿನ ಚಂದಾಗಿ ಸೀರೆ ಉಟ್ಕೊಂಡು ಚಂದ್ರನ್ ನೋಡ್ತಾರೆ. ಇಲ್ಲಾಂದ್ರೆ ಕಾಣಿಸೋದೇ ಇಲ್ಲ ನೋಡಿ ಚಂದ್ರ. ಹೌದ್ರಿ ಅಕ್ಕ? ಗಂಗಾ ಅದಕ್ಕೆ ಹೇಳಿದ್ನಿ ನಿನಗೆ. ಚಂದಾಗಿ ರೆಡಿಯಾಗಿ ಸೀರೆ ಗಿರೆ ಉಟ್ಕೊಂಡು ಬಾ ನೋಡು. ಅವಾಗ ನೋಡಿ ಚಂದಮ್ಮ ಯಾವುದೇ ಮೂಲೆ ಆಗಿದ್ರು ಬಂದು ನಮ್ಮೆಲ್ಲರಿಗೂ ದರ್ಶನ ಕೊಟ್ಟು ಹೋಗ್ತಾನಲ್ಲಕ್ಕ. ಹೌದವ. ಅದಕ್ಕೆ ರೆಡಿ ಆಗೋಗ ಅನ್ನತ್ತಿಂದ ನಾನು ಅವಾಗಿಂದ. ಆದ್ರೂ ಮತ್ತೆ ಇದೇ ಇರ್ಲಿರಿ ಬರೀ ಸಿಂಪಲ್ ಸೀರೆ ಉಟ್ಕೊಳಕ ನೋಡ್ತಾಳ ಸುಶೀಲಾ. ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಹಬ್ಬದಾಗಾದ್ರೂ ನಾವು ಬಾರ್ಡರ್ ಸೀರೆ ಇಟ್ಟಿಟ್ಟು ಏನು ಮಾಡೋದು? ತಗೊಳ್ಳೋದು ಇಡೋದು. ಅದಕ್ಕೆ ಹಬ್ಬದಾಗ ಹಾಕೊಂಡು ಇದು ಮಾಡ್ಬೇಕು ಅವನ್ನ. ಗಂಗಾ ನಿನ್ನೆ ಅದು ನಿಲಿದು ಉಟ್ಕೊಂಡಿದ್ದೆ ನೋಡಿ. ಹಂಗೆ ಸೆರಗ್ ಮಾಡಿ ಉಟ್ಕೋ ಚಂದ ಕಂತೀನಿ. ಮತ್ತೆ ಇನ್ನೇನು ಪಿನ್ನಾದು ಮಾಡ್ಕೊಂತ ಹೊತ್ತಾಕೈತೆ. ಸುಶೀಲಾ ಹೋಗವ. ನೀನು ಒಂದು ಸ್ವಲ್ಪ ನೀರಿಗೆ ಪರಿಗೆ ಮಾಡಾಕಿ ಇದು ಮಾಡಿ. ನಾನು ಒಂದು ಸ್ವಲ್ಪ ಹಿತ್ತಲ ಕಡೆಗೆ ಹೋಗಿ ಇದು ಬಟ್ಟೆ ತೆಗೆದಿಟ್ಟು ಬರ್ತೀನಿ. ಆಯ್ತು ಹೇಳಕ್ಕ. ಗಂಗಾ ಬಾ ಹೋಗನ್.
ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತೀನ್ರಿ. ನಾವು ಆರಾಮಿದೇವ್ರಿಯಪ್ಪ. ಮತ್ರಿ ಹಬ್ಬ ಎಲ್ಲ ಚೆನ್ನಾಗಾತ್ರಿ? ಇದೇನ್ರಿ ಗಿರಿಜಕ್ಕ ನೀವು ಚಂದ್ರ ದರ್ಶನ ಇವತ್ತು ಮಾಡತ್ತೀರಿ ಅನ್ನತ್ತೀರಿ. ಏನು ಮಾಡೋದ್ರಿ, ಮತ್ತೆ ಹಬ್ಬದಾಗ ಬಿಸಿ ಇದ್ನಲ್ರಿ, ಹಂಗಾಗಿ ವಿಡಿಯೋಸ್ಗಳು ಮಾಡೋದಕ್ಕೆ ಟೈಮ್ ಇದ್ದಿದ್ದಿಲ್ಲ. ಹಬ್ಬದಲ್ಲಿ ಮುಂಚೆನ ವಿಡಿಯೋಸ್ಗಳನ್ನ ಮಾಡಿ ಇಟ್ಕೋಬೇಕಂದ್ರೂ ನಾವು ದಿನಾಲು ವಿಡಿಯೋಸ್ ಹಾಕ್ತಿರ್ತೀವಲ್ರಿ, ಮುಂಚೆ ಮಾಡಿ ಇಟ್ಕೊಳಕ್ಕೆ ಟೈಮ್ ಇರೋದಿಲ್ಲ. ಹಂಗಾಗಿ ಹಬ್ಬದೊಳಗೆ ಎಲ್ಲ ಕೆಲಸ ಮಾಡಿ ಪೂಜೆ ಎಲ್ಲ ಮಾಡಿ ವಿಡಿಯೋಸ್ಗಳು ಮಾಡ್ಬೇಕಂದ್ರೆ ಟೈಮ ಸಿಗ್ತಿದ್ದಿಲ್ಲ ನೋಡ್ರಿ. ಅದಕ್ಕೆ ಇದೊಂದು ಸಿಂಪಲ್ ಆಗಿರೋದು ಹಳ್ಳಿ ಹೆಣ್ಮಕ್ಳು ಚಂದ್ರ ದರ್ಶನ ಮಾಡೋದೊಂದು ವಿಡಿಯೋ ಮಾಡೋದಂತ ಮಾಡತ್ತೀನಿ. ನಿನ್ನೆ ನಾನು ವಿಡಿಯೋ ಅಪ್ಲೋಡ್ ಮಾಡಿ ಲೈವಿಗೆ ಬಂದಿದ್ದೆ ರೀ. ಲೈವಿಗೆ ಬಂದಾಗ ಇದೊಂದು ಸಂದೇಶ ನಾನು ತಿಳಿಸ್ಲೇಬೇಕ್ರಿ. ಯಾಕಂದ್ರೆ ಯಾರ್ಯಾರೆಲ್ಲ ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ ದಯವಿಟ್ಟು ಹುಷಾರಾಗಿರ್ರಿ. ನಿನ್ನೆ ನಾನು ಲೈವಿಗೆ ಬಂದಾಗ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ರು ಇದ್ದಾರೆ, ಅವರ ತಮ್ಮ ಜಾಯ್ನ್ ಆಗಿದ್ರು. ಅವರು ವಿಡಿಯೋಸ್ಗಳನ್ನ ನೋಡ್ತಾರಂತ್ರಿ. ನಿಮ್ಮ ಮನೇಲಿ ಮಕ್ಕಳಿದ್ರೆ ಹುಷಾರಾಗಿರ್ರಿ ಅಕ್ಕ ಅಂತ ಕಾಮೆಂಟ್ ಹಾಕಿದ್ರು, ಲೈವಲ್ಲಿ ಮೆಸೇಜ್ ಮಾಡಿದ್ರು. ನಾನು ಯಾಕ್ರಿ ಹಿಂಗೆ ಹೇಳ್ತಾ ಇದ್ದೀರಾ ಅಂದಾಗ ಅವರ ಅಕ್ಕನ ಮಗನಿಗೆ, ಅವರು ನಮ್ಮ ಸಬ್ಸ್ಕ್ರೈಬರ್ಸ್ ಅಂತ್ರಿ, ಇವರು ಬ್ರದರ್ ಏನಿದ್ರೆ ಅವರು ವಿಡಿಯೋಸ್ಗಳು ಅವ್ರು ನೋಡೋದು ನೋಡಿ ನನ್ನ ವಿಡಿಯೋಸ್ಗಳನ್ನ ನೋಡ್ತಾರಂತ್ರಿ. ಕೇಳಿ ಖುಷಿನೇ ಆಯಿತು. ಅವ್ರು ಹೇಳಿದ್ ಕೇಳಿ ನಿಜವಾಗ್ಲೂ ನಿನ್ನೆ ಭಾಳ ದುಃಖ ಆಯ್ತು ರೀ ನನಗೆ. ಅವ್ರದ್ದು ಮನೆ ಓಪನಿಂಗ್ ಇತ್ತಂತ್ರಿ. 7-8 ವರ್ಷದ ಮೇಲೆ ಹುಟ್ಟಿದ ಮಗು ಅಂತ್ರಿ, ಅದು ಗಂಡು ಮಗು, 8 ವರ್ಷದವನಿದ್ದ ಅವನು. ಇನ್ನೇನು ಇವತ್ತು ಮನೆ ಓಪನಿಂಗ್ ಇತ್ತು. ಎಲ್ಲರೂ ಖುಷಿ ಇರೋ ಹೊತ್ನ್ಯಾಗ ಪಾಪ ಎಂಥ ಒಂದು ಘಟನೆ ನಡೆದೈತೆ ನೋಡ್ರಿ ಅವ್ರ ಮನ್ಯಾಗ. ಅವ್ರೇನೋ ಎಲ್ಲರೂ ಹೊರಗಡೆ ಮಾತಾಡ್ಕೊತ ಕುತ್ಕೊಂಡಿದ್ರಂತೆ. ಇವನು ಹೋಗಿ ಏನು ಮಾಡಿದಾನೆ, ಅದು ರೆಗ್ಯುಲೇಟರ್ ಏನೋ ಹಿಂಗೆ ಓಪನ್ ಮಾಡೋಕೆ ಭಾಳ ಸಲ ನೋಡಿದಾನಂತ್ರಿ. ಅದು ಏನೋ ಹೆಂಗೆ ಮಿಸ್ಟೇಕ್ ಆಗಿ ಬ್ಲಾಸ್ಟ್ ಆಗೈತೆ ಏನೋ, ಸಿಲಿಂಡರ್ ಬ್ಲಾಸ್ಟ್ ಆಗಿಬಿಟ್ಟೈತ್ರಿ. ಬ್ಲಾಸ್ಟ್ ಆಗಿ ಆ ಹುಡುಗ ಫುಲ್ ಸೀರಿಯಸ್ ಇದಾನಂತ್ರಿ, ಎಲ್ಲೂ ಹಿಡಿತಿಲ್ಲ ಅಂತೆಲ್ಲ ಹೇಳ್ತಿದ್ರು. ಪಾಪ ಕೇಳಿನ ಬೇಜಾರಾಗ್ಬಿಡ್ತ್ರಿ. ದಯವಿಟ್ಟು ಆ ಹುಡುಗನಿಗೋಸ್ಕರ ಎಲ್ಲರೂ ಪ್ರಾರ್ಥನೆ ಮಾಡಿರಿ ಅಂತ ಕೇಳ್ಕೊತೀನಿ ರೀ. ನನಗೆ ಇವತ್ತು ವಿಡಿಯೋ ಮಾಡೋಕ್ಕೂ ಮನಸ್ಸಿರ್ಲಿಲ್ಲ ರೀ, ಅಷ್ಟು ಬೇಜಾರಾಗ್ಬಿಟ್ಟಿತ್ತು ನಂಗೆ. ನಿನ್ನೆ ರಾತ್ರಿ ನಿದ್ದೆ ಬರ್ತಿರ್ಲಿಲ್ಲ ನಂಗೆ. ಯಾಕಂದ್ರೆ ನಮ್ಮ ಹುಡುಗರು ನಾನು ಸಂತೆಗೆಲ್ಲ ಹೋದಾಗ ಮ್ಯಾಗಿ ಮಾಡ್ಕೊಂಡು ತಿನ್ನೋದೆಲ್ಲ ಮಾಡ್ತಿರ್ತಾರೆ, ಅದೆಲ್ಲ ನೆನಪಾಗಿ ನಂಗೆ ನಿದ್ದೆನೂ ಬಂದಿಲ್ಲ ರಾತ್ರಿ ಇಡೀ. ಆ ಥರ ಆಗ್ಬಿಡ್ತು. ದಯವಿಟ್ಟು ಯಾರ್ಯಾರೆಲ್ಲ ಸಿಲಿಂಡ್ರ್ ಅಂತರೂ ಇವಾಗಿನ ಎಲ್ಲರ ಮನೆಯಲ್ಲೂ ಇದ್ದೇ ಇರ್ತಾವ್ರಿ ಗ್ಯಾಸ್ಗಳು, ಸಣ್ಣ ಮಕ್ಕಳಿರೋರು ದಯವಿಟ್ಟು ಹುಷಾರಾಗಿರ್ರಿ. ಯಾಕಂದ್ರೆ ಆಗೋದ್ಮೇಲೆ ಏನು ಮಾಡೋದಕ್ಕಾಗಲ್ಲ, ಆಗೋ ಮೊದಲೇನೆ ಸ್ವಲ್ಪ ಜಾಗೃತವಾಗಿರ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ರೀ. ಯಾರಿಗೂ ಆಗಬಾರ್ದ್ರಿ ಅಪ್ಪ ಜೀವನದಲ್ಲಿ, ಯಾಕಂದ್ರೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ತಾಯಿ ಪಾಪ ಎಷ್ಟು ನೊಂದಿರ್ತಾರೆ ಏನೋ. ಅಷ್ಟೇ ರೀಪ್ಪ, ನಂಗೆ ಇದ್ರ ಬಗ್ಗೆ ನಿಜವಾಗ್ಲೂ ಮಾತಾಡೋದಕ್ಕೆ ಕೈ ಕಾಲೆಲ್ಲ ನಡುಗ್ತಿದ್ದಾವೆ. ಆಯ್ತು ರೀ, ಬರ್ರಿ ಈ ವಿಡಿಯೋನ ಮುಂದುವರ್ಸೋಣ. ಸೀರೆಗೆ ಹೆಂಗೆ ಕಾಣತೀನಕ್ಕ? ಅಯ್ಯವ್ವ, ಹೆಂಗೆ ಕಾಣತಿ ಅಂತ ಕೇಳತ್ತಿಲ್ಲ, ಹೆಂಗೆ ಕಾಣತೀವಿ ಅಂತ ಕೇಳು. ಮೂವರು ಹಂಗೆ ಆಕಾಶದಿಂದ ಧರೆಗಿಳಿದ ಅಪ್ಸರ ಇರ್ತಾರ ಕಾಣತೀರಿ. ರಂಬೆ, ಊರ್ವಶಿ, ಮತ್ತೆ ಯಾವ್ದು ಹೆಸರು ಏನವ ಬರೋದಿಲ್ಲ ನನಗೆ. ಹಂಗೆ ಕಾಣತೀರಿ. ಸರ್ಜು ನೋಡ, ನಿನ್ನೆ ನಮ್ಮ ಗಂಗಾನು ಇಂಥದ ಒಂದು ಉಟ್ಕೊಂಡಿದ್ಲು. ನೀಲಿದಕ್ಕೆ ಬಡಕ್ ಎದ್ದದು ಬೆಳ್ಳಗಿರೋದಕ್ಕೂ ಆಕೆ ನೋಡಿ ಏನು ಹೂವು ಎಲ್ಲ ಎಷ್ಟು ಮಾರು ಮುಡ್ಕೊಂಡಿದ್ದೇವ ತಲೆಯಾಗ. ಭಾಳ ಇಲ್ಲಕ್ಕ, ನಮ್ಮ ಹಿತ್ತಲ್ದಾಗ ಸಿಕ್ಕಿದ್ವು, ಮತ್ತೆ ಎಲ್ಲ ಉದ್ರಿ ಒಣಗೋಗ್ತಾವು, ಯಾಕೆ ಹಂಗೆ ಬಿಡೋದಂತ ಹಬ್ಬದ ದಿನ ಹಾಕೊಂಡಿನಿ. ಹೆಂಗೆ ಕನ್ನತೀನಿ? ಭಾರಿ ಬಿಡ್ರವ ನಿಮ್ದು, ಒಬ್ರಕ್ಕಿಂತ ಒಬ್ರು ಚಂದ ಕನ್ನತೀರಿ. ಇವತ್ತು ಚಂದ ಮಾಮಗ್ ನೀವು ನೋಡಕ್ ಬಂದಿರಿ. ಇರ್ರಿ ಇನ್ನೂ ಸ್ವಲ್ಪ ಹಿಂಗ ನಿಂತ್ಕೊಂಡಿರಿ, ಚಂದ ಮಾಮನ ನಿಮ್ಮನ್ನು ನೋಡ್ಕೊಂಡು ಬರ್ತಾನೆ, ಅಷ್ಟು ಚಂದ ಕನ್ನತೀರಿ. ಏನೇನವ ಹೆಣ್ಮಕ್ಳಿಗೆ ಸೀರೆ ಅಂತಂದ್ರೆ ಸೀರೆ ಉಟ್ಕೊಂಡ್ರೆ ಚಂದ. ರೇಖಾ ಯಾವಾಗಲೂ ಚುಡಿದಾರ ಹಾಕೊಂಡಿರ್ತಾಳೆ, ಅದಕ್ಕೆ ಹೇಳ್ತೀನಿ ನಾನು, ಸೀರೆ ಉಟ್ಕೊಳ್ಳವ ಚಂದ ಕಂತಿ ಅಂತ. ಅದು ಯಾವಾಗಲೂ ಚೂಡಿದಾರ ಹಾಕೊಂಡಿರ್ತೈತಿ. ನೋಡಿ ಇವತ್ತು ಎಷ್ಟು ಚಂದ ಕಾಣತ್ತಾಳೆ. ಹೆಣ್ಣಿಗೆ ಸೀರೆ ಯಾಕೆ ಚಂದ, ಅವಳ ಅಂದ ಒಳಗೆ ಅಡಗಿರೋದ್ರಿಂದ, ತೇನನ ತಂದನ ಹೇನನ ತಂದನ. ಸೂಪರ್ ಕಾಣತ್ತಿರವ. ಮೂಗ್ ಬಟ್ಟು ಬಿಂದಿ ಅದು ಹಾಕೊಂಡು ಬರ್ಬೇಕಿಲ್ಲ, ಇನ್ನೂ ಚಂದ ಕಾಣ್ತಿದ್ರಿ. ಅಯ್ಯ ಇತ್ತಕ ಒಂದು ಡಬ್ಬ್ಯಾಗ ಫೆರಮ್ಲಲ್ಲಿ ಬಿಂದಿ ಟಿಕ್ಲಿ ಪಾಕೆಟ್ ಎಲ್ಲ ಹಾಕಿಟ್ಟಿದ್ನಿ ನಾನು. ನಮ್ಮ ಚಿಂಟು ಎಲ್ಲ ಆಟಾಡಕ್ಕೆ ತೊಗೊಂಡು ಬಿಸಾಕಿದ್ದಾನೆ ಏನೋ ಗೊತ್ತಿಲ್ಲ, ಒಂದೊಂದು ಸಿಗ್ಲಿಲ್ಲ ಕೈಯಾಗ. ಅದಕ್ಕೆ ನೋಡಿ ಸೆರಗಿನ ಪಿನ್ ನಾನು ಮಾಡಿಲ್ಲ ಏನಿಲ್ಲ, ಹಂಗೆ ಬಿಟ್ಕೊಂಡು ಬನ್ನಿ. ಮತ್ತಿದು ಹೂವು ಮುಡ್ಕೊಳಕ್ಕೂ ಬಚ್ಚಲ್ ಮನೆ ಕಡೆಗೆ ಒಂದು ಗೋಡೆ ಮ್ಯಾಗ ಒಂದು ಪಿನ್ನ ಐತೆ, ಅದನ್ನು ಮುಡ್ಕೊಂಡು ಬನ್ನಿ. ನೋಡಿ ಏನು ಮಾಡೋದು, ಅರ್ಜೆಂಟ್ನಾಗ ಒಂದು ಕ್ಲಿಪ್ಪು ಸಿಗೋದಿಲ್ಲ, ಒಂದು ರಬ್ಬಲು ಸಿಗೋದಿಲ್ಲ. ಹಿಂಗಂದ್ರೆ ಮೂಲೆಗೂ ರಬ್ಬಲ್ಲು ಪಿನ್ ಕ್ಲಿಪ್ಪಿನ ಸುರಿಮಳೆನ ಬಿದ್ದಿರ್ತಾವೆ, ಅರ್ಜೆಂಟ್ನಾಗ ಸಿಗೋದಿಲ್ಲ. ಅಯ್ಯ ನಿಮ್ಮ ಮನ್ಯಾಗ ಅಷ್ಟ ಅಲ್ಲೆಲ್ಲ ಸರ್ಜಿ, ಎಲ್ಲಾರ ಮನ್ಯಾಗೂ ಇದ ಕತೆ ಇರ್ತೈತೆ. ಅವಸರದಾಗ ಮತ್ತೆ ಯಾವ ಪಿನ್ನಾನು ಸಿಗೋದಿಲ್ಲ, ರಬ್ಬಲು ಸಿಗೋದಿಲ್ಲ. ಅದಕ್ಕೆ ನೋಡೋ ಬಾರ್ಡರಿನ ಸೀರೆ ಉಟ್ಕೊಳಕ ಹೋಗೋದಿಲ್ಲ ನಾನು. ಎಲ್ಲಿ ಮತ್ತೆ ಹಬ್ಬದಾಗ ಕೆಲಸ ಬೇರೆ ಇರ್ತಾವೆ. ಸಿಂಪಲ್ ಇದು ಹೊಸಾದ ನೋಡಿ ಎಷ್ಟು ಚಂದ ಐತೆ. ಇದನ್ನ ಉಟ್ಕೊಂಡು ಬಂದಿ ನಾನು. ಉಟ್ಕೊಂಡು ಬಂದೆ ನೋಡೋಂತ ಗಿರಿಜಾಕರ್ ಚಂದ್ರನ್ ನೋಡಿದ್ರ ಕೇಳೋಣಂತ ಅವ್ರ ಮನೆತಾಗ ಹೋದ್ನಿ. ಅವರು ಈಗಿನ ಹೊರಟಿದ್ರು.
ಅವ್ರಿಗೂ ಕರ್ಕೊಂಡು ಬನ್ನಿ ಆದಾತ್ ಬಂದಾಗಿನಿಂದ ಮಾತುಕತೆನ ಆಗತೈತೆ ಚಂದ್ರನ್ ಹುಡುಕ್ ಬರ್ರಿ ಗಿರ್ಜಕ ನೋಡ ನನಗೆ ಈಗ ಚಂದ್ರ ಕಾಣಿಸ್ತಾನ ನೋಡವ ಕಣ್ಣು ಹಂಗ ಸೂಕ್ಷ್ಮ ದರ್ಶಕ ಇದ್ದಂಗಿದಾವೆ ಚಸ್ಮಾ ಹಾಕಿದ್ರನ ಏನು ಕಾಣಿಸೋದಿಲ್ಲ ನೆಟ್ಟಾಗೆ ಇನ್ನು ಅಷ್ಟು ದೂರದಲ್ಲಿರೋ ಚಂದ್ರ ಎಲ್ಲಿಂದ ಕಾಣಿಸ್ಬೇಕು ಆದ್ರೂ ನೋಡ್ತೀನಿ ತಡಿಯವ ಹೋದ ವರ್ಷ ಏನೋ ನೋಡಿದ್ನಿ ಈ ವರ್ಷ ಇನ್ನು ಸ್ವಲ್ಪ ಕಣ್ಣು ಮಂಜಾಗಿದಾವೆ ಕಾಣಿಸ್ತಾನೆ ಇಲ್ಲ ಎಲ್ಲ ದೇವ್ರಿಗೆ ಬಿಟ್ಟಿದ್ದೆ ಕಾಣಿಸಿದ್ರ ಕೈ ಮುಗಿಯೋದೆ ಸುಶೀಲಾ ಅಲ್ಲಿ ನೋಡಲ್ಲಿ ಈಗ ಅಲ್ಲಿ ನೋಡು ಎಲ್ಲಕ್ಕ ಅದ ಮರ ಇಲ್ಲ ಮರದ ನೀಸಿಲೆ ನೋಡು ಚಂದ್ರ ಅಲ್ಲ ಅದು ಎಲ್ಲ ಅನ್ನತಿ ಸರಿ ನೋಡೋಣ ಮರದ ನೀಸಾಗೈತ್ ನೋಡು ಅದ ಅನ್ನತಿ ಅದ ನೋಡ ಏನದು ಅಯ್ಯೋ ಗಿರಿಜಕ್ಕ ಆ ಹದ್ದಿಗೂ ಚಂದ್ರಂಗೂ ವ್ಯತ್ಯಾಸ ಗೊತ್ತಾಗತ್ತಿಲ್ಲ ನಿನಗೆ ವಿಮಾನ ಹೋಗೋದು ನೋಡಿ ಚಂದ್ರ ಅಂತಿಬಿಟ್ಟು ನೀನು ಹದ್ದುಗಳು ಮತ್ತೆ ಮ್ಯಾಲಕ್ ನಿಂತು ಒಂದ ಕಡೆಗೆ ನೋಡ್ತಾವು ನೆಲದ ಮ್ಯಾಗ ಮತ್ತೆ ಹಾವು ಯಾವ್ದಾರ ಪಕ್ಷಿ ಪ್ರಾಣಿ ಓಡಾಡ್ತಿರ್ತಾವ ನೋಡಿ ಅದನ್ನ ಎತ್ತಾಕೊಂಡು ಹೋಗಾಕ ಅಲ್ಲ ಒಂದ್ ಕಡೆಗೆ ನಿಂದಿರ್ತಾವ ಮತ್ತೆ ಅದ್ರ ಕೆಳಗಿನೆಲ್ಲ ಬೆಳ್ಳಗಿರ್ತೈತೆ ಮೇಲ್ಗಡೆ ಅವ್ರ ರೆಕ್ಕೆ ಒಂದ್ ಸ್ವಲ್ಪ ಕೆಂಪಗಿರ್ತಾವ ಅದ ಚಂದ್ರ ಅನ್ಕೊಂಡಿ ನೋಡಿ ನೀನು ಅಯ್ಯೋ ನಾನು ಅಲ್ಲೇ ಅವ ಗಿರಿಜಕ್ಕ ನೀನ್ ಸುಮ್ಮನೆ ಕಲ್ಲ ಮ್ಯಾಗ ಕುಂತ್ ಬಿಡಿ ಹೇಳ್ತೀನಿ ನಾವು ನಾಲ್ವರು ಸೇರಿ ಹುಡುಕಿ ಆಮೇಲೆ ನಿಂಗೆ ಕರಿತೀವಿ ಬೇಕಿದ್ರೆ ಹೌದೇನು ಹಂಗ ಕಾಣಿಸ್ತಾವ ನನಗೇನು ಏನು ಮಾಡೋದವ ವಯಸ್ಸಾಗ್ತಾ ಆಗ್ತಾ ಕಣ್ಣೆಲ್ಲ ಭಾಳ ಮಂಜಾಗತ್ತಾವ ಏನು ಅದು ಚಸ್ಮಾ ಆದ್ರೆ ಹಾಕೊಂಡು ಬಂದಿಲ್ಲ ನಾನು ಮರ್ತಾ ಬಿಟ್ನಿ ನೋಡಿ ಎಲ್ಲೆಡ್ಕಿ ಚೀಲ ಅದು ಎಲ್ಲ ಮರ್ತು ಬಂದ್ಬಿಟ್ನಿ ಆತ ತಗೊಳ್ರಿ ಮತ್ತೆ ನೀವು ಒಂದು ಸ್ವಲ್ಪ ಹರಿಯದವ್ರೆ ನೋಡಿ ಹೇಳ್ರಿ ನನಗೆ ಹುಡುಕ್ರಿ ಸುಶೀಲಾ ನೀನು ಈ ಕಡೆ ಬಾ ಗಂಗಾ ಹತ್ರಕ್ಕೆ ನಾನು ಅಲ್ಲಿ ಕುಂದಿರ್ತೀನಿ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಕತ್ಲಾಗ್ಬೇಕಕ್ಕ ಹಂಗಾದ್ರೆ ಕಾಣಿಸ್ತಾನೆ ನೋಡಿ ಹಾಗೆ ಒಂದು ಚುಕ್ಕೆ ಕಾಣತೈತೆ ನೋಡಿ ಗಂಗಾ ಕಾಣತೈತಲ್ಲ ಚುಕ್ಕೆ ಅಕ್ಕ ಕಾಣತೈತೆ ಚುಕ್ಕೆ ಕಾಣತೈತೆ ಅಂದ್ರೆ ಚಂದ್ರನೂ ಅಲ್ಲ ಇರ್ತಂತಡಿ ಸೂಕ್ಷ್ಮವಾಗಿ ನೋಡೋಣ ಹೈ ನಂಗೆ ಕಂಡ ಚಂದ್ರ ಕಂಡ ಸರೋಜಕ್ಕ ಅಲ್ಲಿ ನೋಡಕ್ಕ ಆ ಚುಕ್ಕೆ ಪಕ್ಕದಾಗ ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಎಲ್ಲಿ ಚುಕ್ಕೆ ಒಂದ ಕಾಣತೈತೆ ನನಗೆ ಚಂದ್ರ ಏನು ಕಾಣತಿಲ್ಲ ಏನು ಗಿರಿಜಕ್ಕ ನಂಗೆ ನನ್ನವು ಕಣ್ಣು ಮಂಜಾಗಿದಾವ ಏನು ನಂಗೂ ಚಸ್ಮಾ ಬಂದೈತೆ ಗ್ಯಾರಂಟಿ ಹೌದು ಚಸ್ಮಾ ಬಂದೈತೆ ಇಲ್ಲೇ ಚುಕ್ಕಿ ಒಂದ ಕಾಣತೈತೆ ನನಗೂ ಏನು ಮೋಡ ಏನಾದರೂ ಬಂದೈತೆ ಮೋಡ್ದಾಗ ಹೋಗಿರ್ಬೇಕು ತಗೋ ಇಲ್ಲ ನಂಗೆ ಚಸ್ಮಾ ಬಂದಿಲ್ಲ ಮೋಡ್ದಾಗ ಹೋಗಿದ್ದಾನೆ ಚಂದ್ರ ಅದಕ್ಕೆ ಕಾಣತಿಲ್ಲ ಹೌದ್ರಿ ಚುಕ್ಕೆ ಪಕ್ಕದಾಗ ಸಣ್ಣ ಕಾಣತಾನೆ ಆದ್ರೆ ಅತ್ತೆ ಕಾಣಿಸ್ತೈತೆ ಇಲ್ಲ ಅತ್ತೆ ನೋಡ್ ಬರ್ರಿ ಎಲ್ಲಿ ನನಗ ಕಾಣತಿಲ್ಲ ಇನ್ನು ಗಿರಿಜಕ್ಕಾಗ ಎಲ್ಲಿಂದ ಕಾಣಿಸ್ಬೇಕು ತಡಿ ನೋಡೋಣ ಚುಕ್ಕೆ ಪಕ್ಕದಾಗಂತೆ ಹೈ ಹೌದು ಗಾಜಿ ನಂಗೆ ಕಾಣತಾನೆ ಗಿರಿಜಕ್ಕ ಆ ಚುಕ್ಕೆ ಕಾಣತೈತಿ ನಿನಗೆ ಅದ್ರ ಪಕ್ಕದಾಗ ನೋಡಕ್ಕ ಮೋಡ ಇರ್ತದೆ ಅದು ಮೋಡ ಒಂದು ಸ್ವಲ್ಪ ಸರಿ ಇಲ್ಲಿ ಅಂದ್ರೆ ಕಾಣ್ತಾನೆ ಈಗ ಕಾಣತಾನೆ ನೋಡಿ ತಡಿಯವ ನೋಡೋಣ ಚುಕ್ಕಿ ಒಂದು ಮಿಂಚೋದು ಕಾಣತೈತೆ ಚುಕ್ಕಿ ಕಾಣತೈತೆ ನೋಡಿ ಅದ್ರ ಪಕ್ಕದಾಗ ನೋಡಕ್ಕ ಸೂಕ್ಷ್ಮವಾಗಿ ನೋಡು ಯಾ ಕಡೆಗೂ ಹೋಗ್ಬಾರ್ದು ನಿನ್ ಕಣ್ಣು ಅದ್ರ ಮ್ಯಾಗ ಇರ್ಬೇಕು ಚುಕ್ಕಿ ಪಕ್ಕದ ನೀಸಲಿ ನೋಡ್ ಅಲ್ಲ ಐತೆ ಗಾಜಿನಂಗ ಇದಾನ ನೋಡು ಆ ಚುಕ್ಕೆ ಪಕ್ಕದಾಗಿರೋದು ಗಾಜಿನ ಕಾಣತೈತೆ ನೋಡು ಹೌದದೇ ಅಯ್ಯೋ ಚಂದ್ರ ಕಂಡವ ನನಗೂ ಅಪ್ಪ ಚಂದಪ್ಪ ಕಾಪಾಡಪ್ಪ ನನ್ನ ತಂದೆ ಎಲ್ರು ಕೈ ಮುಗಿರವ ಇದೇನ್ರಕ್ಕ ಗಿರಿಜಕ್ಕಾಗೂ ಚಂದ್ರ ಕಂಡ ನನಗ ಕಾಣತಿಲ್ಲ ಕಣ್ಣೇನು ತಪಾಸಣೆ ಮಾಡೋದಕ್ಕೇತ ಏನನ್ನ ನಾವು ನೋಡ್ತೀನಿ ತಡಿ ಆ ಚುಕ್ಕೆ ಹತ್ರಕ್ಕೆ ಆಯ್ತನ್ನದಾರೆ ಅಲ್ಲ ಇರ್ಬೇಕು ಹಂಗಾದ್ರೆ ಹಂಗೆ ಸುತ್ತಮುತ್ತ ನೋಡ್ತೀನಿ ಮೋಡ ಆಯ್ತಲ್ಲಿ ಮೋಡದಾಗ ಏನಾದರೂ ಹೋಗಿದ್ದಾನೆ ಹೈ ಹೌದೌದು ಈಗ ಮೋಡ ಸರಿತ್ ನೋಡಿ ಐ ಚಂದ್ರ ಕಂಡ ನನಗೂ ಚಂದ್ರ ಕಂಡ ಓಂ ನಮ ಶಿವಾಯ ಓಂ ಚಂದಮಾಮ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ತಂದೆ ಎಲ್ಲರಿಗೂ ಒಳ್ಳೇದು ಮಾಡು ಈ ವರ್ಷ ಮಳೆ ಬೆಳೆ ಎಲ್ಲ ಕಡೆಗಾಗಲಿ ಅಂತ ಎಲ್ಲರಿಗೂ ಆಶೀರ್ವಾದ ಮಾಡು ಕೈ ಮುಗಿರಿ ಎಲ್ಲರೂ ಕೈ ಮುಗಿರಿ ಎಲ್ಲರೂ ಕೈ ಮುಗಿದ್ರಿ ನಾವ ಅಕ್ಕ ನಡ್ರಿ ಮತ್ತೆ ಮನೆಗೆ ಹೋಗಿ ಕಾಯಿ ಹೊಡೆದು ಪೂಜೆ ಮಾಡೋಣಂತ್ರಿ ಆತಾತೆ ಸುಶೀಲಾ ಸರೋಜಾ ರೇಖಾ ಭಾರಿ ಚಂದ ಕಾಣತಿರವ ಇವತ್ತು ನಂದು ದೃಷ್ಟಿ ಹಾಕೈತು ಹೋಗಿ ಮನೆಗೆ ಹೋಗಿ ದೃಷ್ಟಿ ತಕೊಳ್ರಿ ಆತಾತೆ ಗಂಗಾ ಬಾನ ಹೋಗಣ ಆಯ್ತ್ರಿ ಅಪ್ಪ ನೀವು ಚಂದ್ರ ನೋಡಿದ್ರಿ ನಮ್ದು ಈಗ ಚಂದ್ರ ದರ್ಶನ ಆಯ್ತ್ರಿ ಮನೆಗೆ ಹೋಗಿ ಕಾಯಿ ಹೊಡೆದು ಪೂಜೆ ಮಾಡ್ಬೇಕ್ರಿ ನಾವು ಈಗ ಹೋಗತ್ತೀವಿ ಹಂಗ ಈ ವಿಡಿಯೋನ ಇಲ್ಲಿಗ ಮುಗಿಸಾತೀನಿ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿಯ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಹಂಗ ಹೈ ಪಾಯಿಂಟ್ಸ್ ಅಂತ ಹೊಸದಾಗಿ ಒಂದು ಫ್ಯೂಚರ್ ಬಂದಿದ್ರೆ ಅದನ್ನ ಕೊಡೋದನ್ನ ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಳಗೆ ಭೇಟಿಯಾಗೋಣ್ರಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಗುಡ್ ನೈಟ್.